ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪದ್ಯಭಾಗದ ಕೊನೆಯ ಪದ್ಯ ಒಮ್ಮೆ ನಗುತ್ತೇವೆ, ಸುಕನ್ಯಾ ಮಾರುತಿಯವರು ಬರೆದಿರ್ತಕ್ಕಂಥ ಒಂದು ಪದ್ಯ. ಆ ಆ ಪದ್ಯದ ಆರಂಭಕ್ಕಿಂತ ಮುಂಚೆ ಕವಯತ್ರಿಯವರ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನು ನೋಡೋದಾದರೆ, ಧಾರವಾಡದ JSS ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿರುವಂತಹ ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿಯವರು 1/3/1956ರಲ್ಲಿ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರಿನಲ್ಲಿ ಜನಿಸ್ತಾರೆ. ಬಂಡಾಯ ಸಾಹಿತ್ಯ ಸಂಘಟನೆ, ಮಹಿಳಾ ಸಾಹಿತ್ಯದಲ್ಲಿ ಇವರು ಹೆಚ್ಚಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಇದುವರೆಗೆ ಪರಿಸರದಲ್ಲಿ ಪಂಚಾಗ್ನಿ, ಮಧ್ಯೆ ನಾನು ನನ್ನವರು, ತಾಜಮಹಲಿನ ಹಾಡು, ಬಿಂಬದೊಳಗಣ ಮಾತು ಅನ್ನುವಂತಹ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ನಾನೆಂಬ ಮಾಯೆ ಅನ್ನುವಂಥದ್ದು ಇವರ ಸಮಗ್ರ ಕಾವ್ಯ 2007ರಲ್ಲಿ ಪ್ರಕಟ ಆಗಿದೆ. ಪ್ರಣಯಿನಿ, ಸಂಸ್ಕೃತಿ, ಪ್ರಶಾಂತ ಅನ್ನುವಂತಹ ಕೃತಿಗಳನ್ನು ಇವರು ಸಂಪಾದಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯೆಯಾಗಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯೆಯಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯೆಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಗೋಕಾಕ್ ಚಳುವಳಿ, ದಲಿತ ಬಂಡಾಯ ಚಳುವಳಿ, ಕುಲಕಸುಬು, ದೇಶಿ ಕಲೆಗಳ ಅಭಿವೃದ್ಧಿಗಾಗಿ ಸಂಸ್ಕೃತಿ ಸಂಗ್ರಾಮ ಪ್ರತಿಷ್ಠಾನದ ಸ್ಥಾಪನೆ ಮುಂತಾದ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವರು. ಇವರ ಸಾಹಿತ್ಯಿಕ ಸಾಧನೆಗಾಗಿ 4ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಗೌರವ ಪ್ರಶಸ್ತಿಯನ್ನು ಮತ್ತು ಅಂಬೇಡ್ಕರ್ ಪುರಸ್ಕಾರಗಳನ್ನು ಇವರಿಗೆ ನೀಡಿ ಸನ್ಮಾನಿಸಲಾಗಿದೆ. ಹೊಟ್ಟೆಗೆ ಅನ್ನವಿಲ್ಲದೆ ಬಳಲುವವರಲ್ಲಿ ನಗು ಎಲ್ಲಿಂದ ಬರುತ್ತೆ? ಸಾಮಾಜಿಕ ಅಸಮಾನತೆಯು ಬಡವರನ್ನು ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸುತ್ತೆ. ಅವರ ಮುಖದಲ್ಲಿ ನಗೆ ಅರಳಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಶಗಳಾಗಿರ್ತಕ್ಕಂಥ ಆ ಮೂಲಭೂತ ಸೌಕರ್ಯಗಳನ್ನು ಮೊದಲು ಒದಗಿಸಿದ್ರೆ ಬಹುಶಃ ಅವರ ಸಾಮಾನ್ಯ ಬದುಕಿಗಾದರೆ ಒಂದು ಆಸರೆ ಆಗುತ್ತೆ ಅನ್ನುವಂಥದ್ದು. ಆ ಮೂಲಕ ಹೊಗೆಯಾಗಿರುವಂತಹ ಅವರ ಬದುಕಿನಲ್ಲಿ ನಗೆ ಮೂಡಿಸಬಹುದು ಅನ್ನುವಂತಹ ಕಳಕಳಿ ಈ ಒಂದು ಪದ್ಯಭಾಗದಲ್ಲಿ ಇರತಕ್ಕಂಥದ್ದು. ಕವಯತ್ರಿ ಶೋಷಿತರ ಪರವಾಗಿ ಹೊಮ್ಮಿಸಿರುವಂತಹ ಪ್ರತಿಭಟನೆಯ ಧ್ವನಿ ಈ ಒಂದು ಕವಿತೆಯಲ್ಲಿ ಸಶಕ್ತವಾಗಿ ಮೂಡಿ ಬಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ಮೊದಲಿಗೆ ಆ ಕವಿತೆಯ ಆಶಯ ಏನನ್ನ ಹೇಳೋದಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋದನ್ನು ನೋಡೋದಾದರೆ, ನಮ್ಮದು ಸಮೃದ್ಧ ದೇಶವಾದರೂ ಸಮಾನತೆಗಾಗಿ, ಸಮೃದ್ಧತೆಗಾಗಿ, ಬದುಕಿಗಾಗಿ ನಿರಂತರವಾದ ಹೋರಾಟ ಪ್ರತಿ ಕ್ಷಣವೂ ಕೂಡ ಶತಮಾನಗಳಿಂದಲೂ ನಡೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು, ಕಾಣಬಹುದು. ಶತಶತಮಾನಗಳಿಂದ ಶೋಷಣೆಗೆ ಒಳಗಾದಂತಹ ಜನ ಸಮಪಾಲು ಸಮಬಾಳು ಪಡೆಯೋದಕ್ಕೆ ಅವಿರತವಾಗಿ ಪ್ರಯತ್ನ ಪಡ್ತಾನೇ ಬಂದಿದ್ದಾರೆ ಅನ್ನುವಂಥದ್ದು. ಆದರೂ ಕೂಡ ಇಲ್ಲಿ ಎಲ್ಲ ಇದ್ದರೂ ಯಾರಿಗುಂಟು ಯಾರಿಗಿಲ್ಲ ಅನ್ನುವಂತಹ ವಾತಾವರಣ, ಬಡವರ ನಿರ್ಗತಿಕರ ಬದುಕಿನ ಆರ್ತ ಧ್ವನಿಗೆ ಅಥವಾ ನೋವಿಗೆ ಮನ ಮಿಡಿಬೇಕಾಗಿರ್ತಕ್ಕಂಥ ಅಂಶಗಳನ್ನು ಈ ಒಂದು ಪದ್ಯಭಾಗದಲ್ಲಿ ನಾವು ನೋಡಬಹುದು. ಅದಕ್ಕೆ ಒಮ್ಮೆ ನಗುತ್ತೇವೆ ಅನ್ನುವಂಥ ಶೀರ್ಷಿಕೆ ತುಂಬ ಒಪ್ಪುತ್ತೆ ಅಂತ ಕಾಣುತ್ತೆ ಈ ಒಂದು ಪದ್ಯಕ್ಕೆ. ತಿನ್ನೋದಕ್ಕೆ ತುತ್ತನ್ನವೂ ಸಿಗದೇ ಇರತಕ್ಕಂಥ ಜನಸಮುದಾಯದಲ್ಲಿ ನಗೆ ಎಲ್ಲಿಂದ ಬರುತ್ತೆ? ಅವರ ದುಗುಡ ದುಮ್ಮಾನ ದೂರ ಮಾಡಿ ಹೊಗೆ ಸರಿಸಿ ಅವರ ಬಾಳಿನಲ್ಲಿ ನಗೆ ಮೂಡಿಸುವಂತಹ ಪ್ರಯತ್ನ ಈ ಒಂದು ಕವಿತೆಯಲ್ಲಿ ಅತ್ಯಂತ ಮನೋಜ್ಞವಾಗಿ ಚಿತ್ರಣವನ್ನು ಕೊಟ್ಟಿರ್ತಕ್ಕಂಥದ್ದು ಸುಕನ್ಯಾ ಮಾರುತಿಯವರು. ಶೋಷಿತರ ಪರವಾದಂತಹ ಧ್ವನಿ ಬಂಡಾಯದ ಧ್ವನಿಯಾಗಿ ಈ ಒಂದು ಕವಿತೆಯಲ್ಲಿ ಮೂಡಿಬಂದಿದೆ. ಮೊದಲಿಗೆ ಪದ್ಯಭಾಗವನ್ನು ನೋಡೋಣ. ದನಗಳಿಗೆ ಮೇವಿಲ್ಲ, ಜನಗಳಿಗೆ ನೀರಿಲ್ಲ, ಗಂಜಿಗೂ ಗತಿ ಇಲ್ಲ, ನನ್ನವರು ಸತ್ತ ದನಗಳ ಕಿತ್ತು ತಿನ್ನುವುದನ್ನು ಕಣ್ಣಾರೆ ಕಾಣುತ್ತಾ ಕಥಕಥನೆ ಕುದಿವ ಅಗ್ನಿಪರ್ವತವಾಗಿದ್ದೇನೆ. ಏನೂ ಮಾಡಲಾಗದೆ, ಅವರ ಸ್ಥಿತಿ ನೋಡಲಾಗದೆ, ಅವರಿಗಾಗಿ ಮುಗಿಲತ್ತ ಕೈ ಚಾಚಿ ನಿಂತಿದ್ದೇನೆ, ಧಗಧಗಿಸಿ ಉರಿವ ಜ್ವಾಲಾಮುಖಿಯಾಗಿದ್ದೇನೆ. ನನ್ನವರಿಗಾಗಿ ನಾನೆಂದೂ ನಂಬಿರದ ದೇವರಲ್ಲಿ ಮೊರೆಯಿಡುತ್ತೇನೆ, ಕಂಡೇ ಇರದ ದೈವದ ಸಹಾಯ ಬೇಡುತ್ತೇನೆ.
ಯಾರೂ ನನ್ನವರ ಕೈ ಹಿಡಿಯದಾಗ ನನ್ನ ಕಂಬನಿಯ ಲಾವಾರಸದಲ್ಲಿ ವಿಶ್ವವನ್ನೇ ಮುಳುಗಿಸಿ ಬಿಡುವ ಛಲ ಮೂಡುತ್ತದೆ. ಬೆಂಕಿ ನಾಲಗೆ ಚಾಚಿ ನನ್ನವರ ದಾರಿದ್ರ್ಯವನ್ನೇ ಆಪೋಷಣ ಮಾಡುತ್ತೇನೆ. ಅವರ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ. ಅವರ ನೋವನ್ನೇ ಸರ್ವನಾಶ ಮಾಡುತ್ತೇನೆ. ನನ್ನವರನ್ನು, ನನ್ನ ಪ್ರೀತಿಯ ಜನರನ್ನು, ಎಲ್ಲರೂ ನಾನೇ ಆದವರನ್ನು ನಾನು ನಗಿಸುತ್ತೇನೆ. ಧಗೆಯಿಂದ ಹೊರನುಗಿಸುತ್ತೇನೆ. ಹೊಗೆಯಿಂದ ಪಾರು ಮಾಡುತ್ತೇನೆ. ಅವರನ್ನು ನಗಿಸುತ್ತೇನೆ. ಆಗ ನಾನು ನಗುತ್ತೇನೆ. ಕೊನೆಯಿಲ್ಲದ ನಗು, ಮೊನೆಯಿಲ್ಲದ ನಗು. ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು, ಮಳೆ ಸುರಿಸುವ ನಗು, ಹೊಳೆ ಹರಿಸುವ ನಗು, ಬೆಳೆ ಬೆಳೆಸುವ ನಗು. ದನ ಜನ ಎಲ್ಲ ಕೂಡಿ ನಗುತ್ತೇವೆ. ಒಮ್ಮೆ ನಕ್ಕೇ ನಗುತ್ತೇವೆ. ಇದು ಅವರ ರಚನೆಯ ಒಂದು ಪದ್ಯ. ಇದರ ಭಾವಾರ್ಥವನ್ನು ಮುಂದೆ ನೋಡ್ತಾ ಹೋಗೋಣ. ಕವಯತ್ರಿಯವರು ಏನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ? ಅವರು ಮೂಲತಃ ದಲಿತ ಸಮುದಾಯಕ್ಕೆ ಪರವಾಗಿ ಹೋರಾಟವನ್ನು ಮಾಡಿದಂಥವ್ರು ಅನ್ನೋದನ್ನು ನಾವು ಆವಾಗಲೇ ನೋಡಿದ್ವಿ. ಹಾಗಾಗಿ ಅವರ ಕಂಡ ಅಥವಾ ಅನುಭವದ ಅಥವಾ ಸಾಮಾಜಿಕವಾಗಿರುವಂತಹ ದಲಿತ ಸಮುದಾಯದ ಶೋಷಣೆಯನ್ನು ಅವ್ಯಕ್ತವನ್ನು ಪಡಿಸೋದಕ್ಕೆ ಈ ಒಂದು ಕವಿತೆ ನಮಗೆ ಉದಾಹರಣೆಯಾಗಿ ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ನೋಡಿ ಅವರು ಏನನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಬಡತನದಿಂದ ನೊಂದಿರ್ತಕ್ಕಂಥ ಜನರ ಬವಣೆಯನ್ನು ಕಂಡು ಅವರಿಗೆ ರೋಷ ಉಕ್ತಾ ಇದೆ. ಈ ಕವಿತೆಯ ಮೂಲಕ ಅವರನ್ನು ವ್ಯಕ್ತಪಡಿಸಿರೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಅವರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ನೋಡಿ. ದನಗಳಿಗೆ ಮೇವು ಸಿಗ್ತಾ ಇಲ್ಲ, ಜನಗಳಿಗೆ ನೀರಿಲ್ಲ, ಗಂಜಿಯೂ ಸಿಗ್ತಾ ಇಲ್ಲ. ಜನರು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಸತ್ತಿರುವಂತಹ ದನಗಳನ್ನು ಕಿತ್ತು ನೋಡಿರೋದನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ನೋಡಿದಾಗ ಅವರು ಹೇಗೆ ಕುದೀತಾರೆ ಅಂತ ಹೇಳಿದ್ರೆ, ಅಗ್ನಿ ಪರ್ವತದ ಹಾಗೆ ಕುದೀತಾ ಇದ್ದೀನಿ ಅಂತ ಹೇಳ್ತಾರೆ. ದನಕರುಗಳು ಜನರು ಪಡುವ ಬವಣೆಯನ್ನು, ಕಷ್ಟಗಳನ್ನು ಕಂಡು ಏನೂ ಮಾಡಲಾಗದೆ, ಅವರ ಸ್ಥಿತಿಯನ್ನು ನೋಡಲಾಗದೆ, ನೊಂದವರಿಗಾಗಿ ಆಕಾಶದತ್ತ ಕೈ ಚಾಚಿ ನಂಬದೇ ಇರುವಂತಹ ದೇವರನ್ನು ಕೂಡ ನಂಬ್ತೀನಿ ಅನ್ನೋ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಕೈ ಚಾಚಿ ನಿಂತಿದ್ದಾರೆ ಆಕಾಶದೆಡೆಗೆ. ಈ ಪರಿಸ್ಥಿತಿಯಿಂದ ಅತೀವ ಕೋಪಗೊಂಡಿರ್ತಕ್ಕಂಥ ಕವಿಯತ್ರಿ ಧಗಧಗಿಸಿ ಉರಿಯುವಂತಹ ಜ್ವಾಲಾಮುಖಿ ಆಗಿದ್ದೇನೆ ನಾನು, ನನ್ನ ಜನಗಳ. ಅದಕ್ಕೆ ಅವ್ರು ಹೇಳ್ತಾರೆ, ಒಮ್ಮೆಯಾದರೂ ನಾವು ನಕ್ಕೇ ನಗ್ತೀವಿ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಹೋಗ್ತಾರೆ ಪದ್ಯದ ಪ್ರತಿಯೊಂದು ಸಾಲಿನಲ್ಲೂ. ಹೊಟ್ಟೆಗೆ ಅನ್ನವಿಲ್ಲದೆ ಬಳಲುವವರಲ್ಲಿ ನಗು ಹೇಗೆ ತಾನೇ ಬರೋದಕ್ಕೆ ಸಾಧ್ಯ ಅನ್ನೋದು ಅವರ ವಾದ. ಸಾಮಾಜಿಕ ಅಸಮಾನತೆಯ ಬಡವರನ್ನು ಹಸಿವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸ್ತಾ ಇರುತ್ತೆ ಅಂತದ್ದು ಇವತ್ತಿಗೂ ಕೂಡ ನಡೀತಾ ಇದೆ ಬಿಡಿ. ಬರೀ ದಲಿತರಲ್ಲಿ ಅಂತಲ್ಲ, ಬಡವರು ಅಥವಾ ನಿರ್ಗತಿಕರು, ಅಸಹಾಯಕರು, ದುರ್ಬಲರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಪ್ರತಿಯೊಂದು ಮನಸ್ಸುಗಳು ಕೂಡ ಇವತ್ತು ಅದೇ ಸ್ಥಿತಿಯಲ್ಲಿ ಇದ್ದಾವೆ. ಅವರ ಮುಖದಲ್ಲಿ ನಗೆ ಅರಳಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸೌಕರ್ಯಗಳು ಅಟ್ಲೀಸ್ಟ್ ಅವ್ರಿಗೆ ಸಿಗಬೇಕು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾದ ವಾದ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ ಮುಖದಲ್ಲಿ ನಗು ಅರಳಬೇಕು ಅಂದರೆ ಮೂಲಭೂತವಾಗಿ ಅವ್ರಿಗೆ ಆಹಾರ ಬೇಕಲ್ಲ, ಅಟ್ಲೀಸ್ಟು ಅದನ್ನಾದರೂ ನಾವು ಒದಗಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ, ಒಮ್ಮೆ ಆದರೂ ನಕ್ಕೆ ನಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಮೂಲಕ ಅವರ ಜೀವನದಲ್ಲಿ ಹೊಗೆಯಾಡುತ್ತಿರುವಂತಹ ಈ ಬವಣೆಗಳನ್ನು ಹೋಗಿಸಿ ಬೆಳಕನ್ನು ತರೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನೋದು. ಇವರಿಗೆ ನಗು ಮೂಡೋದಕ್ಕೆ ದೀನದಲಿತ ತನವನ್ನು ಸರ್ವನಾಶ ಮಾಡಿದಾಗ ಮಾತ್ರ, ಮತ್ತು ದಾರಿದ್ರ್ಯವನ್ನು ಹೋಗಲಾಡಿಸಿದಾಗ ಮಾತ್ರ ಅನ್ನೋದು ಅವರ ವಾದ. ಹಸಿವಿನ ದಗೆಯಿಂದ, ಅಸಮಾನತೆಯಿಂದ ಅವರನ್ನು ಪಾರು ಮಾಡಿ ನಗಿಸ್ತೀನಿ ನಾನು. ಆ ನಗು ಕೊನೆ ಇಲ್ಲದ ನಗುವಾಗಿರುತ್ತೆ, ಕೊನೆ ಇಲ್ಲದ ಮೊನೆಯಿಲ್ಲದ ನಗುವಾಗಿರುತ್ತೆ, ಆಕಾಶ ಕಾರ್ಮೋಡ ಕವಿಸುವಂತಹ ನಗುವಾಗಿರುತ್ತೆ, ಮಳೆಯನ್ನು ಸುರಿಸಿ ಸಮೃದ್ಧಿಯನ್ನು ಮತ್ತೆ ಬೆಳೆಸುವಂತಹ ನಗುವಾಗಿರುತ್ತೆ, ಹೊಳೆಯನ್ನು ಹರಿಸುವ ನಗುವಾಗಿರುತ್ತೆ, ಬೆಳೆಯನ್ನು ಬೆಳೆಸುವ ನಗುವಾಗಿರುತ್ತೆ. ಎಲ್ಲರೂ ಕೂಡಿ ಒಂದಲ್ಲ ಒಂದು ದಿನ ನಾವು ನಕ್ಕೇ ನಗ್ತೀವಿ ಅನ್ನುವುದು ಅವರ ಒಂದು ಚಾಲೆಂಜ್ ರೀತಿಯಲ್ಲಿ ಅವರು ಹೇಳುವಂಥದ್ದು ಪ್ರತಿಯೊಂದು ಸಾಲಿನಲ್ಲೂ ಕೂಡ ನಮಗೆ ಕಂಡು ಬರ್ತಕ್ಕಂಥದ್ದು. ತಿನ್ನೋದಕ್ಕೆ ತುತ್ತು ಅನ್ನವೂ ಸಿಗದ ಸಮುದಾಯದಲ್ಲಿ ನಗು ಎಲ್ಲಿಂದ ಬರುತ್ತೆ? ಅವರ ದೂಡ ದುಮ್ಮಾನಗಳನ್ನು ದೂರ ಮಾಡಿ ಹೊಗೆ ಸರಿಸಿ ಅವರ ಬಾಳಿನಲ್ಲಿ ನಗೆ ಮೂಡಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಈ ಕವಿತೆಯ ಮೂಲಕ ತಮ್ಮ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕವಿಯತ್ರಿಯಾಗಿರ್ತಕ್ಕಂಥ ಸುಕನ್ಯಾ ಮಾರುತಿಯವರು. ಇದಿಷ್ಟು ಈ ಕವಿತೆಯ ತಾತ್ಪರ್ಯ.
ಸೊ ಇಲ್ಲಿಗೆ ನಿಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂತಹ ಎಲ್ಲ ಪದ್ಯ ಭಾಗಗಳು ಕೂಡ ಸಂಪೂರ್ಣವಾಗಿದ್ದಾವೆ ಅಂತಕ್ಕಂಥದ್ದು. ಧನ್ಯವಾದಗಳು.